ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾವು ತಗೊಂಡಿರೋ ಮೆಜರ್ಮೆಂಟ್ಸ್ ಅನ್ನ ಯಾವ ತರ ಸ್ಯಾರಿಯಲ್ಲಿ ಮಾರ್ಕ್ ಮಾಡ್ಕೋಬೇಕಂತ ನೋಡಿದ್ವಿ. ಇವತ್ತು ನಾವು ಪಲ್ಲು ಪ್ಲೀಟ್ನ ಯಾವ ತರ ಅರೇಂಜ್ ಮಾಡ್ಕೊಳ್ಳೋದಂತ ನೋಡೋಣ. ಸೊ ಇಲ್ಲಿ ನಾವು ನೋಡಬಹುದು, ನಾನು ಸ್ಯಾರಿನ ಉಲ್ಟಾ ಹಾಕೊಂಡಿದ್ದೀನಿ ಟೇಬಲ್ ಮೇಲೆ. ಗುಡ್ ಸೈಡ್ ಟೇಬಲ್ ಮೇಲೇನು ರಾಂಗ್ ಸೈಡ್ ನನ್ನ ಕಡೆ ಬರಂಗೆ ಹಾಕೊಂಡಿದ್ದೀನಿ. ಫಸ್ಟ್ ಪ್ಲೀಟ್ ಅನ್ನ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಬಾರ್ಡರ್ ಅಲ್ಲಿ ನೀವು ಬಂದ್ಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 4 ಇಂಚಸ್ ಅಷ್ಟು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದನ್ನ ಹಾಗೆ ಎರಡಾಗಿ ಫೋಲ್ಡ್ ಮಾಡ್ಕೊಂಡು ನಿಮ್ಮ ಪಲ್ಲುನ ಇವಾಗ ಇಲ್ಲಿ ನೀವು ನೀಟಾಗಿ ಅರೇಂಜ್ ಮಾಡಿಕೊಂಡು ಪೆಗ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಒಂದು ಮೆಥಡ್ ನೀವು ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ 9 ಪ್ಲೀಟ್ಸ್ ನ ನೀವು ಅರೇಂಜ್ ಮಾಡ್ಕೋಬಹುದು. ಇವಾಗ ಇನ್ನೊಂದ್ಸಲಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಐರನ್ ಮಾಡ್ಕೊಂತಾ ಇದ್ದೀನಿ. ಸೊ ಇದು ನಿಮ್ಗೆ ಪದೇ ಪದೇ ಐರನ್ ಮಾಡ್ಕೊಳ್ಳೋಕೆ ಬೇಡ, ಒಂದೇ ಸರಿ ನೀವು ಐರನ್ ಮಾಡ್ಕೋಬೇಕಂದ್ರೂ ಎಲ್ಲ ಪ್ಲೀಟ್ಸ್ ಅನ್ನು ಫೋಲ್ಡ್ ಮಾಡ್ಕೊಂಡು ಆಮೇಲೆ ನೀವಿಲ್ಲ ಐರನ್ ಮಾಡ್ಕೋಬಹುದು. ಐರನ್ ಮಾಡ್ಕೊಂಡಿದ ನಂತರ ನಿಮ್ ಪ್ಲೀಟ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ಇವಾಗ ಗುಡ್ ಸೈಡ್ ನಿಮ್ ಕಡೆ ಬಂದಿರುತ್ತೆ ಅಂಡ್ ನಿಮ್ ಫಸ್ಟ್ ಪ್ಲೀಟ್ ಬಂದ್ಬಿಟ್ಟು ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಾನು ವಿಡಿಯೋ ತೋರಿಸೋ ತರ 1 by 1 ಪ್ಲೀಟ್ಸ್ ಅನ್ನ ಅರೇಂಜ್ ಮಾಡ್ಕೊಂತ ಬನ್ನಿ. ಆ ಒಂದು ಗೈಡ್ ಲೈನ್ ಅನ್ನ ಐನಿಂಗ್ ಮಾರ್ಕ್ ಇರೋದನ್ನ ಯೂಸ್ ಮಾಡ್ಕೊಂಡು ಗೈಡ್ ಲೈನ್ ಆಗಿ ತಗೊಂಡು ನೀವು ಒಂದು ನೀಟ್ ಪ್ಲೀಟ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ವಿಡಿಯೋ ತೋರಿಸೋ ತರ 1 more ಟೈಮ್ ಎಲ್ಲಾನು ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅಂಡ್ ದೆನ್ ನಿಮಗೆ ಪಿನ್ನು ಬ್ಯಾಕ್ ಸೈಡ್ ಇಂದ ಹಾಕಿ ನೀವು ಅದನ್ನ ಲಾಕ್ ಮಾಡಿ ಇಟ್ಕೊಳ್ಳಿ. ಸೊ ಲಾಕ್ ಮಾಡಿರೋ ಪ್ಲೀಟ್ಸ್ ನಾವು ಯಾವ ತರ ನಾಳೆ ಅರೇಂಜ್ ಮಾಡೋದಂತ ನೋಡೋಣ. ಬಾಯ್.